ಹಿರಿಯರು ತತ್ವಜ್ಞಾನಿಗಳು. ಹೌದು. ಸುತ್ತಮುತ್ತ ಊರಿನಿಂದ ಈ ಡೊಳ್ಳಿನ ಹಾಡಿಕೆ ಕೇಳಕ್ಕೆ ಬಂದಂತ ಒಳ್ಳೆ ತತ್ವ ಬಲ್ಲವರು. ಹೌದು ಹೌದು. ಈ ಸಾಹಿತ್ಯ ಪ್ರೇಮಿಗಳು. ಹೌದು ಹೌದು. ಹಾಗೂ ನನ್ನ ಶಿವಶರಣೀಯರ ಬಳಗಕ್ಕೂ ತಾಯಿ ಬಳಗ ಹಾಗೂ ತಂದಿ ಬಳಗಕ್ಕೂ ಕೂಡ 2ನೇ ಸಂದಿಂದು ಘೇನಿಸಿದ ಮುತ್ತಿನ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳನ್ನ ಹೇಳಿ ಅದಕ್ಕ ಮಹಾರಾಷ್ಟ್ರದಲ್ಲಿ ಹೌದು ಹೌದು ಸಂತ ತುಕಾರಾಮ್ ಮಹಾರಾಜರ ಆಗಿ ಹೋದ್ರು. ದೇವು ಆನಂದದಾಗ ಹುಟ್ಟಿ ಬಂದ್ರು. ಹೌದು ಹೌದು. ಯಾರು? ಸಂತ ತುಕಾರಾಮ್ ಮಹಾರಾಜರು ಗಾತಾದಾಗ ಒಂದು ಮಾತು ಹೇಳ್ತಾರ. ಏನ್ ಹೇಳ್ತಾರಿಪ್ಪ? ಗುರು ಕಳಕಳಿ ಅಸಾವ, ಶಿಷ್ಯ ತಳಮಳಿ ಅಸಾವ. ಹೌದು ಹೌದು. ಗುರುವಿನಲ್ಲಿ ಕಳಕಳಿ ಭಾವ ಬೇಕು, ಶಿಷ್ಯನಲ್ಲಿ ತಳಮಳದ ಭಾವ ಬೇಕು. ಹೌದು ಹೌದು. ಗುರುವಿನಲ್ಲಿ ಕುಡಿ ಭಾವ ಬೇಕು, ಶಿಷ್ಯನಲ್ಲಿ ತಗೊಳ್ಳು ಭಾವ ಬೇಕು. ಹೌದು ಹೌದಲ್ಲ? ಹೌದು. ಇವತ್ತು ನನ್ನ ಮಹಾಲಿಂಗರಾಯ ಮುತ್ತನ ಪೌಳಿ ಒಳಗ ವಿಷಯ ನಡೆದದ. ಏನ್ ನಡೆದದ? ಒಂದು ಗುರು, ಇನ್ನೊಂದು ಶಿಷ್ಯ. ಹೌದು ಹೌದು. ಒಂದ ಮಾತು ಹೇಳೋದದ. ಏನ್ ಹೇಳಿದ್ರಿಪ್ಪ ಮಾತ? ಲಕ್ಷ ಇಡಬೇಕು. ಒಂದೊಂದು ದೃಷ್ಟಾಂತ ಕೇಳಿದ್ರೆ ಜ್ಞಾನ ಬರಬೇಕು. ಹೌದು ಹೌದು. ಬದಾಮಿ ಬನಶಂಕರಿ ಜಾತ್ರೆ. ಹೌದು. ಕಲಮೇಶ್ ಮಾಸ್ತರ್ ತಗೊಂಡಾರ ಯಾವುದು? ಗುರುವಿನ ಪಾರ್ಟ. ನನ್ನ ಪಾಲಿಗೆ ಬತ್ತು ಯಾವುದು? ಶಿಷ್ಯಂದು ಮಾಳಪ್ಪಂದು. ಈಗ ಹೇಳುವುದ ಶಿಷ್ಯನ ಹ್ಯಾಂಗ ಸೃಷ್ಟ ನಾವು. ಹೌದು ಹೌದು. ಬದಾಮಿ ಬನಶಂಕರಿ ಜಾತ್ರೆ ನಡೆದಿತ್ತು. ಹೌದು. ಲಕ್ಷಾನಗಟ್ಟಲೆ ಜನಸಾಗರ ಕೂಡ್ಯಾದ. ಹೌದು ಹೌದು. ನವಲಗುಂದದ ನಾಗಲಿಂಗ ಮುತ್ಯ ಗುರು. ಅವನ ಕೈಯಾಗ ಶಿಷ್ಯ ಆಗಿ ಹೋದ ತವನಪ್ಪ. ಹೌದು ಹೌದು. ಬದಾಮಿ ಬನಶಂಕರಿ ತಾಯಿಯ ಜಾತ್ರೆ ಒಳಗ ತವನಪ್ಪ ಏನ್ ಮಾಡ್ಯಾನ? ದೊಡ್ಡ ಭಾಂಡ್ಯದ ದುಕಾನ್ ಇಟ್ಟಾನ. ಹೌದು ಹೌದು. 1 ಲಕ್ಷ ಖರ್ಚು ಮಾಡಿ ದೊಡ್ಡ ಭಾಂಡ್ಯ ದುಕಾನ್ ಇಟ್ಟಾನ್ರಿ. ಇಟ್ಟಾನ. ಎಲ್ಲ ಮಂದಿ ಬನಶಂಕರಿ ತಾಯಿ ಜಾತ್ರೆಗೆ ಬಂದಾರ. ಹೌದು. ಇವ ಮುಂಜಾನೆ ಸೂರ್ಯ ಹೊಂಟದ, ಗಲ್ಲದ ಮ್ಯಾಗ ಕುತ್ತನ, ಖರೆ ಭಾಂಡ್ಯದ ವ್ಯಾಪಾರ ಆಗಲ್ದು. ಹೌದು ಹೌದು. ಯಾರಾಗಲ್ದು? ಪಾಂಡ್ಯ ವ್ಯಾಪಾರ ಆಗಲ್ದು. ತವನಪ್ಪಂದು. ತವನಪ್ಪ ಶಿಷ್ಯನ ವ್ಯಾಪಾರ ಆಗಲ್ದು. ಭೋಡಿಗೆನು ಯಾರು ಕುಡಾಲಾದ್ರು. ಹೌದು. ಕೇಳಕ್ಕೂ ಬರಲಾದ್ರಿ. ಆ ಬದಾಮಿ ಬನಶಂಕರಿ ಜಾತ್ರೆಗೆ ತವನಪ್ಪನ ಗುರು ನಾಗಲಿಂಗ ಮುತ್ಯ. ಹೌದು ಹೌದು. ನವಲಗುಂದದ ನಾಗಲಿಂಗ ಮುತ್ಯ ಬದಾಮಿ ಬನಶಂಕರಿ ತಾಯಿ ಜಾತ್ರೆಗೆ ಬಂದಾರ. ಅವರು ಅಲ್ಲಿಗೆ ಬಂದ್ರು. ತಿರುಗಾಡುವತ್ತು ಈ ತವನಪ್ಪನ ದುಕಾನ ಕಾಣಿಸ್ತ್ರಿ. ಹೌದು. ಯಾರಿಗೆ? ಗುರುವಿಗೆ. ಹೌದು. ನಾನು ಮಗನ ತವನ್ಯ. ಹೌದೌದು. ಏನು ಪ್ರೇಮಿಲಿ ಅದ್ರು? ಗುರು ಶಿಷ್ಯಾಗ ಪ್ರೇಮಿಲಿ ಕರೀತಾನೆ. ನಾನು ಮಗನ ತವನ್ಯ. ಹೌದು ಹೌದು. ಬದಾಮಿ ಬನಶಂಕರಿ ಜಾತ್ರೆ ಇದ್ಯಾನು ಹುಡಿದೆ ಅಂದ. ಹೌದು ಹೌದು. ಏನಂತಾನ ತವನಪ್ಪ? ಯಪ್ಪ ಭಾಂಡ್ಯ ದುಕಾನ್ ಇಟ್ಟಿದಂದೇವು. ಹೌದು ಹೌದು. ಮತ್ತ ಮಗನ ವ್ಯಾಪಾರ ತಾಗ್ಯದಿಲ್ಲ ಯಪ್ಪ, ಇನ್ನೂ ಬಾಣಿಗೆನೂ ಆಗಲ್ದು. ಹೌದು ಹೌದು. ಏ ಮಗನ ನೀ ಬಾ ಹೊರಗಂದ. ನೀ ಹೊರಗೆ ಬಂದ ಕುಂಡಿರ್ತಗಲ್ಲದ ನಾ ಮಾಡ್ತೆ ವ್ಯಾಪಾರ ಅಂದ. ಹೌದು. ಯಪ್ಪ ನೀ ಮಾಡ್ತಿದ್ದೆ ಅಂದ್ರೆ ಮಾಡತ್ತೇಳಿ ಶಿಷ್ಯ ಹೊರಗೆ ಬಂದ. ಹೌದು. ಭಾಂಡ್ಯದ ದುಕಾನ ಗಲ್ಲದ ಮ್ಯಾಗ ನಾಗಲಿಂಗ ಮತ್ತೆ ಕುಂತಾನ. ಹೆಣ್ಮಕ್ಳು ಎಲ್ಲ ಜಾತ್ರೆಗೆ ತಿರುಗಾಡಗತ್ತಿರು. ಹೌದು. ಏ ತಂಗಿ ಇಲ್ಲಿ ಮಾತ್ರ ಕರೆಯವರು. ಗುರು ಇದ್ದಾವ. ನಿನ್ನ ಮನ್ಯಾಗ ಟಾಕ್ಯಾದೇನಿಲ್ಲ? ಇಲ್ಲಪ್ಪ. ಒಯ್ ರೊಕ್ಕಿಲ್ಲ ರೂಪಾಯಿ ಹಂಗೆ ಕೊಡವ. ಮತ್ತೊಬ್ಬಕ್ಕೆ ಕರೆ, ತಂಗಿ ನಿನ್ನ ಮನೆ ಬಕೆಟ್ ಆದಿಲ್ಲ? ಇಲ್ಲ. ಒಯ್ ನಿನ್ನ ಮನೆ ಸೊಟ್ಟಾದಿಲ್ಲ? ಇಲ್ಲ. ಒಯ್ ಹಂಗೆ ಕುಳ್ಳಗತ್ತ. ಮಾಸ್ತರ ಯಾಕ ಈಗ ಕುಡ್ತೀರ ಅಂದ್ರೆ ಹೋಗ್ತೀರ ಹೋಗೋಳು? ಏ ಆಗ ಆಡಿನ ಸುದ್ದಿ ಹೇಳೋದದ, ಈಗಿನ ಬೇಡ. ಅವಾಗಿಂದ ಹೇಳಕ ಅದು ಸುದ್ದಿ ಹೇಳೋದು ಕೇಳು. ಹೌದು ಬರ್ಲಿ. ನಾಗಲಿಂಗ ಮತ್ತೆ 1 ತಾಸದಾಗ 1 ಲಕ್ಷದ ದುಕಾನ ಖುಲ್ಲ ಮಾಡಿಬಿಟ್ಟ. ಖುಲ್ಲ ಒಂದು ₹1 ಬೋಣಿಗಿಲ್ರಿ ಹಂಗೆ ಕೊಟ್ಟ. ಹೌದು ಹೌದು. ಹಾಗಾಯ್ತು. ಆ ಮಗನ ತವನೇ ವ್ಯಾಪಾರ ಅಂದ. ಯಪ್ಪ ಬಹಳ ಆನಂದದಿಂದ ಚಲೋ ಐತಿ ವ್ಯಾಪಾರ ನೀವು. ಹೌದು ಹೌದು. ದುಕಾನ ಖಾಲಿ ಮಾಡಿದೆ ಆನಂದ ಆಯ್ತು. ಹೇಳ್ತಾನೆ ಯಾರಿಗೆ? ಹೌದು. ಯಾರು? ತವನಪ್ಪ ಹೇಳ್ತಾನೆ ಯಾರಿಗೆ? ಬಂದಾನ. ಹೌದು. ಇನ್ ಹಂಗ ಮಾಡುದು ತವನೇ ಅಂತೇಳಿ ಗುರು ಕೇಳ್ತಾನ. ಯಪ್ಪ ನೀ ಹ್ಯಾಂಗ ಹೇಳ್ತ ಹಂಗೆ ಅಂದ. ಹೌದು. ಒಂದು ಧೋತ್ರ ಇದ್ದಂತ ದೊಡ್ಡ ಅರಿಬಿತ್ರಿ. ಹೌದು. ಅದು 1ರಲ್ಲಿ 2 ಹರಿದ್ರು. ಹೌದು. ಏ ತವನೇ ಇದು ನಿತ್ತು, ಇದು ನನಗಿರ್ಲಿ ಅಂತ ಧೋತ್ರ ಮಾಡಿ ಜೋಳಿಗೆ ಅರಿವಿ 4 ಕಾಲಿನ ಜೋಳಿಗೆ ಮಾಡಂತ. ಹಾಕಿ ಹಗಲಿಗೆ
ಮಗನ ನೀ ಈ ಓಣಿ ಹಿಡಿದ ಬಾ, ನಾ ಈ ಓಣಿ ಹಿಡಿದು ತಿರುಗಾಡ್ತಾ ಊರ್ ಹೊರಗೆ ದೊಡ್ಡದ ಬೈನಿ ಗಿಡ ಅದ ತೆಳಗ ಅಲ್ಲೇ ಒಂದು ಬಾಯಿ ಅದ, ಹೌದು ಅಲ್ಲೇ ಊಟ ಮಾಡೋಣ ಅಂದ. ಹೌದು ಹೌದು ಯಾಕಾಗಲ್ಲಪ್ಪ ಅಂದಿವ. ಹೌದು 1,00,000 ರೂಪಾಯಿ ಖರ್ಚು ಮಾಡೋದು ಭಾಂಡ್ಯದ ದುಕಾನ ಲುಟಾವ್ ಮಾಡ್ಯಾನ ಗುರು. ಇನ್ ಹ್ಯಾಗ ಮಾಡಿದ್ರಿ? ಹೌದು ಗುರುವಿನ ಮಾತು ಮೀರಬಾರ್ದು ಅಂತೇಳಿ ತವನಪ್ಪ ಓಣಿ ರೊಟ್ಟಿ ಬೇಳ್ದಗತ್ತ. ಹೌದು ಹೌದು ಗುರು ಈ ಕಾಲದ ಹೇಳ್ತಿದ, ಶಿಷ್ಯ ಈ ಕಾಲದ ಹೇಳ್ತಿದ. ಜೋಳಿಗೆ ತುಂಬತ್ತು ರೊಟ್ಟಿದು. ಹೌದು ಹೌದು ಬದಾಮಿ ಬನಶಂಕರಿ ಜಾತ್ರೆ ತಾಯಿದು ಊರ ಹೊರಗೆ ದೊಡ್ಡದ ಒಂದು ಗಿಡ ರೀ. ಹೌದು ಗಿಡದ ತೆಳಗೆ ಇಬ್ರು ಒಯ್ದು ರೊಟ್ಟಿ ಜೋಳಿಗೆ ಇಟ್ರು. ಹೌದು ಇಬ್ರು ಕೂಡಿ ಗುರು ಶಿಷ್ಯರು ಬಾಯಾಗ ತೆಳಗಿಡದ ಕೈಕಾಲು ಮಾರಿ ತಕೊಂಡು ಊಟ ಮಾಡ್ಬೇಕಂತೇಳಿ ಹೌದು ಬಾಯಾಗ ಕೈಕಾಲು ತಕೊಂಡ್ರು. ತವನಪ್ಪ ಮ್ಯಾಗ ಬಂದಷ್ಟಾನ ಜೋಳಿಗೆ ಅಂದ್ರೆ ರೊಟ್ಟಿ ತೆಗೆದು ನೋಡ್ತಾನೆ. ಬಂಧುಗಳೇ, ಬಂಗಾರ ರೊಟ್ಟಿ ಆಗ್ಯಾವ. ಬಂಧುಗಳೇ, ಬಂಗಾರ ರೊಟ್ಟಿ ಆಗ್ಯಾವ. ಹೌದು 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 ಅವಾಗ ನಾಗಲಿಂಗ ಮೊಟ್ಟಾಗ ತವನಪ್ಪ ಕೇಳ್ತಾನೆ, ಯಪ್ಪ ಇವು ರೊಟ್ಟಿ ಬಂಗಾರದಾಗ್ಯಾವ ಅಂದ. ಅವಾಗ ಗುರು ಶಿಷ್ಯ ಹೇಳ್ತಾನ, ಹೆಂಗ್ ಹೇಳ್ತಾನ? ಏ ತವನ್ಯ, ನಿನ್ನ ಭಾವ ಬಂಗಾರ ಅದೋ, ಅದಕ್ಕೆ ರೊಟ್ಟಿ ಬಂಗಾರ ಆಗ್ಯಾದ. ಹೌದು ಹೌದು ಅಲ್ಲಿಂದಲ್ಲೇ ನನ್ನ ಜೋಳಿಗೆನೆ ಕಾಯಿಲ್ಲ. ಕಲ್ಮೇಶ್ ಮಾಸ್ತರ ಪಾತ್ರ ಮಾಡೋದು ಇಬ್ರು ಇಲ್ಲಿ ಗುರು ಶಿಷ್ಯರು. ಹೌದು ನಿನ್ನ ಜೋಳಿಗೆ ಅಂದ್ರೆ ರೊಟ್ಟಿ ಬಂಗಾರ ಆಗಿಲ್ಲ. ನನ್ನ ಜೋಳಿಗಾಗೂ ರೊಟ್ಟಿನೇ, ನನ್ನ ಜೋಳಿಗಾಗೂ ರೊಟ್ಟಿನೇ. ಹೌದು ನನ್ನ ಜೋಳಿಗೆ ರೊಟ್ಟಿ ಬಂಗಾರ ಆಗ್ಯಾವ, ನಿನ್ನ ಜೋಳಿಗೆ ರೊಟ್ಟಿ ಯಾಕ ಬಂಗಾರ ಆಗಿಲ್ಲ? ಗುರು ಶ್ರೇಷ್ಠ ಇದ್ದಂದ್ರೆ ಬಂಗಾರ ಆಗಬೇಕಾಗಿತ್ತು, ಯಾಕಾಗಲಿಲ್ಲ? ಹೌದು 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 ಹೌದಲ್ಲ? ಹೌದು ಇನ್ನೂ ಒಂದು ದೃಷ್ಟಾಂತ ಹೇಳ್ತ ಕೇಳ್ರಿ. ಹೌದು ತ್ರೇತಾಯುಗದಾಗ ರಾಮಾವತಾರಾಗಿ ಹೋಯ್ತು. ಹೌದು ರಾಮಪ್ರಭುನ ಗುರು ವಶಿಷ್ಠ ಋಷಿ. ಹೌದು ದಶರಥ ರಾಜಾಗ 3 ಮಂದಿ ಹೆಂಡ್ರು ಹೊಟ್ಟಿಲಿ 4 ಮಂದಿ ಮಕ್ಕಳು ಹುಟ್ಟಿ ಬಂದ್ರು. ಹೌದು ಹೌದು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ 4 ಮಂದಿ. ಹೌದು ವಶಿಷ್ಠ ಋಷಿ ದೊಡ್ಡ ಕಾಡ ಅರಣ್ಯದಾಗ ಯಜ್ಞ ಹೂಡಿದ. ಹೌದು ಖರೆ ಆ